ಎಲ್ರಿಗೂ ನಮಸ್ಕಾರ. ರಾಜ್ಯದಲ್ಲಿ ಇತ್ತೀಚೆಗೆ ಅಂದರೆ ನಿನ್ನೆ ಅಲ್ಲ ಮೊನ್ನೆ ಹೊಸದಾಗಿ ಬಂದಿರೋ ಹೊಸ ವಿಚಾರ ಏನಪ್ಪ ಅಂದರೆ, ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವ್ರ ಮೇಲೆ ಪೋಕ್ಸೋ ಕಾಯ್ದೆ ಮೇಲೆ ಒಂದು ಕೇಸ್ ಬುಕ್ ಆಗಿದೆ. ಅಂದರೆ ಮಾರ್ಚ್ 14ನೇ ತಾರೀಕು ಸದಾಶಿವನಗರ ಪೊಲೀಸ್ ಸ್ಟೇಷನಲ್ಲಿ ರಾತ್ರಿ 10 ಗಂಟೆಯಲ್ಲಿ ಯಡಿಯೂರಪ್ಪ ಅವ್ರ ಮೇಲೆ ಒಂದು ಕೇಸ್ ದಾಖಲಾಗಿದೆ. ಅದು ಪೋಕ್ಸೋ ಕಾಯ್ದೆ ಅಂತ ಅಂದರೆ ನಿಮಗೆಲ್ಲ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಅಂದರೆ ಹುಡುಗಿರ ಮೇಲೆ, ಅಂದರೆ ಇನ್ನೂ ಮೈನರ್ ಇರೋ ಹುಡುಗಿರ ಮೇಲೆ, ಪ್ರಾಯಕ್ಕೆ ಬರದೇ ಇರೋ ಹುಡುಗಿರ ಮೇಲೆ, 18 ವರ್ಷಕ್ಕಿಂತ ಚಿಕ್ಕ ಹುಡುಗಿಯರ ಮೇಲೆ ಯಾವುದೇ ರೀತಿ ಒಂದು ಲೈಂಗಿಕತೆಗೆ ಸಂಬಂಧಪಟ್ಟಂಥ ಕೆಲಸಗಳನ್ನ ಮಾಡಿದರೆ ಅವರಿಗೆ ಪೋಕ್ಸೋ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ. ಅಂದರೆ ಸೆಕ್ಷನ್ನು 354A ಪ್ರಕಾರ ಯಾವುದೇ ಒಂದು ಮಹಿಳೆ ಮೇಲ್ಗಡೆ ಲೈಂಗಿಕ ದೌರ್ಜನ್ಯ ಆಗ್ಬೋದು, ಅವ್ರನ್ನ ಬಲವಂತವಾಗಿ ಮುಟ್ಟೋದಾಗ್ಬೋದು, ಅಥವಾ ಅವರಿಗೆ ನೀಲಿ ಚಿತ್ರಗಳನ್ನ ತೋರಿಸೋದಾಗ್ಬೋದು, ಈ ಥರದ್ದು ವಿಚಾರಗಳನ್ನ 17 ವರ್ಷಕ್ಕೆ ಅಥವಾ 18 ವರ್ಷಕ್ಕಿಂತ ಚಿಕ್ಕ ಹೆಣ್ಮಕ್ಳ ಜೊತೆ ನಡ್ಕೊಂಡ್ರೆ ಅದು ಪೋಕ್ಸೋ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ. ಸೊ ಇದೇನಾದರೂ ಓಕೆ ಆಯಿತು ಅಂದರೆ, ಇದೇನಾದರೂ ಅಪರಾಧ ಸಾಬೀತಾಯಿತು ಅಂತ ಅಂದರೆ ಅಪರಾಧಿ 3 ವರ್ಷ ಜೈಲಿಗೆ ಹೋಗಬೇಕಾಗುತ್ತೆ, ಜೊತೆಗೆ ದಂಡವನ್ನು ಕಟ್ಟಬೇಕಾಗುತ್ತೆ. ಇಂಥ ಒಂದು ಆರೋಪ ಈಗ ಯಡಿಯೂರಪ್ಪ ಅವ್ರ ಮೇಲೆ ಬಂದಿರತಕ್ಕಂಥದ್ದು. ಯಡಿಯೂರಪ್ಪ ಅಂತ ಅಂದರೆ ಅವರೇನು ಸಾಮಾನ್ಯದವರಲ್ಲ. ರಾಜ್ಯದಲ್ಲಿ 4 ಸಲ ಮುಖ್ಯಮಂತ್ರಿ ಆದಂಥವ್ರು. 4 ಸಲ ಏನು ಸಂಪೂರ್ಣ ಆಡಳಿತ ನಡೆಸ್ತಾ ಇರ್ಬೋದು, ಬಟ್ 4 ಸಲ ಪ್ರಮಾಣ ವಚನ ತಗೊಂಡು ಒಂದು ಸಲ 3 ದಿನ ಮುಖ್ಯಮಂತ್ರಿ ಆಗಿದ್ದರು 2018ರಲ್ಲಿ. ಅದೆಲ್ಲನೂ ಲೆಕ್ಕ ತಗೊಂಡ್ರೆ ಅತಿ ಹೆಚ್ಚು ಬಾರಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದವರು BS ಯಡಿಯೂರಪ್ಪನವರು. ಅಂಥವ್ರ ಮೇಲೆ ಆಲ್ಮೋಸ್ಟ್ 90 ವರ್ಷ, ಅವರಿಗೆ 90 ವರ್ಷ ದಾಟ್ತಾ ಇದ್ದಾರೆ. ಅಂಥವ್ರ ಮೇಲೆ ಈಗ ಪೋಕ್ಸೋ ಕಾಯ್ದೆ ಅಂದರೆ 17 ವರ್ಷದ ಯುವತಿ ಮೇಲೆ ಅವರು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತೇಳ್ಬಿಟ್ಟು ಪ್ರಕರಣ ದಾಖಲಾಗಿದೆ. ಇನ್ನೇನು ಚುನಾವಣೆ ಹತ್ರ ಬರೋ ಸಮಯದಲ್ಲಿ ಇದನ್ನು ಚುನಾವಣೆ ಅಂದ್ಕೊಬೇಕು ಅಥವಾ ನಡೆದಿರೋದು ನಿಜನೋ ನನಗಂತೂ ಗೊತ್ತಿಲ್ಲ. ಇದು ನಡೆದಿರೋದು ನಿನ್ನೆ ಮೊನ್ನೆ ಅಲ್ಲ. ಇದು ನಡೆದಿರೋಂಥದ್ದು ಫೆಬ್ರವರಿ 2ನೇ ತಾರೀಕು. ಅಂದರೆ ಆಲ್ಮೋಸ್ಟ್ 1.5 ತಿಂಗಳಾಗ್ತಾ ಬಂತು. 1.5 ತಿಂಗಳು ದಾಟಿದೆ. 1.5 ತಿಂಗಳು ಆದಮೇಲೆ ಮಾರ್ಚ್ 14ನೇ ತಾರೀಕು ರಾತ್ರಿ 10 ಗಂಟೆ, ಮೊನ್ನೆ ರಾತ್ರಿ 10 ಗಂಟೆಯಲ್ಲಿ ಅವ್ರು ಹೋಗ್ಬಿಟ್ಟು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಹಾಕ್ತಾರೆ. ಏನಂತ, ತಾಯಿ ಮಗಳು ಇಬ್ಬರೂ ಯಡಿಯೂರಪ್ಪನವ್ರ ಮನೆಗೆ ಹೋಗ್ತಾರೆ. ಕಾರಣ, ಮಗಳ ಮೇಲೆ ಮುಂಚೆ ಒಂದು ಲೈಂಗಿಕ ದೌರ್ಜನ್ಯ ನಡೆದಿರುತ್ತೆ, ಅದನ್ನು ಪೊಲೀಸ್ನವರು ಸರಿಯಾಗಿ ತನಿಖೆ ನಡೆಸ್ತಾ ಇಲ್ಲ, ಅದಕ್ಕೋಸ್ಕರ ಕಂಪ್ಲೇಂಟ್ ಮಾಡೋದಕ್ಕೆ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ ಅಂತೇಳ್ಬಿಟ್ಟು ತಾಯಿ ತನ್ನ ಮಗಳನ್ನ ಕರ್ಕೊಂಡು ಯಡಿಯೂರಪ್ಪನವ್ರ ಮನೆಗೆ ಹೋಗ್ತಾರೆ. ಅಲ್ಲಿ ಒಳಗೆ ಹೋದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಂದು 10 ನಿಮಿಷ ಹುಡುಗಿ ಜೊತೆ ಮಾತಾಡಿ ಒಂದು 5 ನಿಮಿಷ ಒಳಗೆ ಬಾರಮ್ಮ ಅಂತ ಒಳಗೆ ಕರ್ಕೊಂಡು ಹೋದ್ರಂತೆ. ರೂಮ್ಗೆ ಹೋಗ್ಬಿಟ್ಟು ಬಾಗಿಲು ಹಾಕೊಂಡ್ರಂತೆ. ಒಂದು 5 ನಿಮಿಷಕ್ಕೆ ಆ ಹುಡುಗಿ ಕಿರಿಚ್ಕೊಂಡು ಆಚೆಗೆ ಓಡಿ ಬಂದ್ಲಂತೆ. ಸೊ ಹಿಂಗೆಲ್ಲ ಮಾಡಿದ್ರು ನನಗೆ ಅಂತೇಳ್ಬಿಟ್ಟು ಏನೋ ಹೇಳ್ತಾಳಂತೆ. ಸೊ ಅಲ್ಲಿಂದ ಸೀದಾ ಬಂದು 1.5 ತಿಂಗಳ ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು. 1.5 ತಿಂಗಳು ಏನಕ್ಕೆ ಕಾದ್ರು ಅನ್ನೋದೆಲ್ಲ ಗೊತ್ತಿಲ್ಲ. ಬಟ್ ಈ ಥರದೊಂದು ಕೇಸ್ ಬಂದಿದೆ. ನಾವಿಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ, ಯಾರನ್ನೂ ವಹಿಸ್ಕೊಡೋದಕ್ಕೂ ಆಗಲ್ಲ. ಇದ್ದರೂ ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಇವಾಗ ಇನ್ನೊಂದು ಸ್ವಾರಸ್ಯಕರ ವಿಚಾರ ಏನು ಅಂತಂದರೆ, ಈ ತಾಯಿ ಈ ಥರ ಕೇಸ್ ಕೊಡ್ತಾ ಇರೋದು, ಈ ಥರ ಕಂಪ್ಲೇಂಟ್ಗಳನ್ನ ಕೊಡ್ತಾ ಇರೋದು ಮೊದಲನೇ ಸಲ ಅಲ್ಲ. ಇಲ್ಲಿವರೆಗೂ ಕರ್ನಾಟಕ ರಾಜ್ಯಾದ್ಯಂತ 53 ಕೇಸ್ಗಳನ್ನ ಈ ಥರ ಕೊಟ್ಟಿದ್ದಾರಂತೆ ಆ ಮಹಿಳೆ. 53 ಕೇಸ್ಗಳು ವಿವಿಧ ರಾಜಕಾರಣಿಗಳು ಅಥವಾ ಅಧಿಕಾರಿಗಳು ಅಥವಾ ವಾಣಿಜ್ಯ ಉದ್ಯಮಿಗಳು, ಹೀಗೆ ಹಲವಾರು ಜನ ಮೇಲ್ಗಡೆ ಈ ಥರದೊಂದು ಕೇಸ್ನ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲ ಗಮನಿಸ್ತಾ ಇದ್ದರೆ ಈ ಹೆಂಗಸಿಗೆ ಏನು ಇದೇ ಕೆಲಸನ ಅಥವಾ ಈ ವಿಚಾರದಲ್ಲಿ ನಿಜವಾಗ್ಲೂ ನಡೆದಿದೆಯೋ ಏನೋ ಅದಂತೂ ಗೊತ್ತಿಲ್ಲ. ಸೊ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಯಡಿಯೂರಪ್ಪನವರು ಇಲ್ಲಮ್ಮ ಬಂದಿದ್ದು ನಿಜ ನಮ್ಮ ಮನೆಗೆ, ಆದರೆ ಯಾರು ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿಬಿಟ್ಟು ಇವ್ರಿಗೆ ನ್ಯಾಯ ಒದಗಿಸಿ ನಮ್ಮ ಮನೆಯವ್ರಿಗೂ ಬಂದಿದ್ದಾರೆ ಇವರು ಅಂತೆಲ್ಲ ಹೇಳಿದ್ದೀನಿ. ಜೊತೆಗೆ ಕಾಸು ಕೊಟ್ಟು ಕಳಿಸಿದ್ದೀನಿ. ಹಂಗಿದ್ರ ಮೇಲೂ ನನ್ನ ಮೇಲ್ಗಡೆನೇ ಇವರೆಲ್ಲ ಕೇಸ್ನ ಹಾಕ್ತಾ ಇದ್ದಾರೆ ಅಂತೇಳ್ಬಿಟ್ಟು ಅವರು ಅಸಹಾಯಕತೆಯನ್ನು ಹೇಳ್ಕೊಂಡಿದ್ದಾರೆ ಮೀಡಿಯಾದ ಮುಂದೆ. ಇದರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ನನಗಂತೂ ಗೊತ್ತಿಲ್ಲ. ಯಡಿಯೂರಪ್ಪ ಅಂತ ಅಂದರೆ ಅಲ್ಲೇನಾದರೂ ಇನ್ ಕೇಸ್ ಈ ಥರದ್ದೊಂದು ವಿಚಾರ ಅವ್ರ ಮನೇಲಿ ನಡೆದಿದ್ದರೆ, ಅವ್ರು ಹೇಳ್ತಾ ಇರೋದೆಲ್ಲ ನಿಜ ಆಗಿದ್ದರೆ, ಅವರಿಗೆ ಕೇಸ್ನ ಮುಚ್ಚಾಕೋದು ದೊಡ್ಡ ವಿಚಾರನೇ ಅಲ್ಲ. ಏನೋ ಒಂದು ಹಣ ಕೊಟ್ಬಿಟ್ಟು ಏನೋ ಒಂದು ಮಾಡ್ತಾರೆ. ಅಂದರೆ ಲೀಗಲ್ಲಾಗಲ್ಲ, ಇಲ್ಲೀಗಲಾಗಿ ನಾನು ಹೇಳ್ತಾ ಇರೋದು. ಆಚೆ ಕಡೆ ಬರೋದಕ್ಕೆ ಬಿಡಲ್ಲ. ಬಟ್ ಇದು 1.5 ತಿಂಗಳ ಮೇಲೆ ಆಚೆ ಕಡೆ ಬಂದಿದೆ. ಈ ವಿಚಾರ ಗೃಹ ಮಂತ್ರಿ G. ಪರಮೇಶ್ವರ್ ಅವ್ರಿಗೂ ಹೋಗಿದೆ. ಅವ್ರು ಹೇಳೋ ಪ್ರಕಾರ ಮಹಿಳೆ ಆರೋಗ್ಯ ಸ್ವಲ್ಪ ಸರಿ ಇಲ್ಲ, ತಲೆ ಕೆಟ್ಟಿದೆ ಅನ್ನೋದೇನೋ ಒಂದು ಹಿಂಟ್ ಕೊಡ್ತಾ ಇದ್ದಾರೆ. ಅಥವಾ ಇವರೇನಾದರೂ ಆ ಥರ ತಿರುಗಿಸ್ಬಿಟ್ಟು ಈ ಕೇಸ್ನ ಆ ಥರ ಮುಚ್ಚಾಕೋ ಉದ್ದೇಶ ಏನಾದರೂ ಇವ್ರಿಗಿದೆಯೋ ನನಗಂತೂ ಗೊತ್ತಿಲ್ಲ. ಸೊ ಈ ಥರದ್ದೊಂದು ಕಂಪ್ಲೇಂಟು ಈಗ ಯಡಿಯೂರಪ್ಪನವ್ರ ಮೇಲೆ ಕೇಳಿ ಬಂದಿರತಕ್ಕಂಥದ್ದು. ಇದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಯಡಿಯೂರಪ್ಪನವ್ರಿಗೆ 90 ವರ್ಷ ದಾಟಿ ವಯಸ್ಸಾಗಿದೆ, ಮೊಮ್ಮಕ್ಕಳು ಮದುವೆ ಆಗಿದೆ. ಇನ್ನೇನು
ಎಲ್ಲ ಮುಗ್ದೋದಂಥ ಕಾಲ. ಅವರು ಸಕ್ರಿಯ ರಾಜಕಾರಣಿಯಿಂದ ದೂರ ಉಳಿದಿರತಕ್ಕಂಥದ್ದು. ಅವರ ಚಾರ್ಮಿನ್ ಇನ್ನೂ ಕಡಿಮೆ ಆಗಿಲ್ಲ. ಅವ್ರ ಮುಖ ನೋಡ್ಕೊಂಡು ಇವತ್ತಿಗೂ ಬಿ ಜೆ ಪಿಗೆ ಓಟ್ ಹಾಕೋಂಥವ್ರು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಎಲೆಕ್ಷನ್ ಹತ್ರ ಬಂದಿರೋ ಟೈಮಲ್ಲಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅಥವಾ ಅವರಿಂದ ಏನಾದರೂ ಸ್ವಲ್ಪ ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ ಅಪೋಸಿಷನ್ನವ್ರು ಮಾಡ್ತಾ ಇರೋ ಕೆಲಸನ, ಅಥವಾ ಈಗ ಅಪೋಸಿಷನ್ನವರು ಯಡಿಯೂರಪ್ಪನವರು ಹೇಳಿದ್ದಾರೆ ಇದು ರಾಜಕೀಯ ತರಬೇಡಿ ಇದರಲ್ಲಿ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ ರಾಜಕೀಯದಲ್ಲ ಇದು ಅಂತ ಹೇಳ್ಬಿಟ್ಟು. ಮತ್ತು ಜೊತೆಗೆ ಪರಮೇಶ್ವರ್ ಅವರು ಸಹ ಈಗ ತಕ್ಷಣಕ್ಕೆ ನಾವು ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನೋಡೋಣ ಅಂತ ಹೇಳಿದ್ದಾರೆ. ಇಲ್ಲಿ ಏನಾದರೂ ಕಾಂಗ್ರೆಸ್ ಅವರೇ ಈ ಕೆಲಸನ ಮಾಡಿಸ್ಬಿಟ್ಟು ನೀವು ನಮ್ಮ ಎಲೆಕ್ಷನ್ನಲ್ಲಿ ನಮಗೋಸ್ಕರ ಪ್ರಚಾರ ಮಾಡಬೇಕು, ಇಲ್ಲ ಅಂದರೆ ಈ ಕೇಸ್ನ ಸ್ಟ್ರಾಂಗ್ ಆಗಿ ತೊಗೊತೀವಿ ಅನ್ನೋ ಥರ ಏನಾದರೂ ಮಾಡಿರ್ಬೋದು. ಅದಕ್ಕೋಸ್ಕರ ಯಡಿಯೂರಪ್ಪನವರು ಇವ್ರ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರ್ಬೋದು. ಈ ಥರದ್ದು ನಾನಾ ಕಾರಣಗಳಿರುತ್ತೆ. ಬಟ್ ಇದು ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ನಿಮಗೇನು ಅನಿಸುತ್ತೆ?